ಮೇನ್ ಆರೋಪಿಗಳು ಬೈಕ್ ಮೇಲೆ ಬಂದ ಇಬ್ಬರು ಆರೋಪಿಗಳನ್ನು ನಾವು ಸುಮಾರು ಒಂದು 20 ದಿನದಿಂದ ಅವರ ಮೂವ್ಮೆಂಟ್ ಮೇಲೆ ನಾವು ನಿಗಾ ವಹಿಸಿದ್ದೀವಿ. ಅದರ ಪ್ರಕಾರ ನಿನ್ನೆ ಇಂಥ ಕಡೆ ಬರ್ಬೋದಂತ ನಾವು ಅಂದಾಜು ಮಾಡಿ ಅಲ್ಲಿ ಟ್ರ್ಯಾಪ್ ಮಾಡಿ ಕೊಟ್ಟಿದ್ವಿ ನಾವು. ಸೊ ನಿನ್ನೆ ಇಬ್ಬರು ಸಿಕ್ಕಿದ್ದಾರೆ. ಇನ್ನೊಂದು ಟೀಮು ಬೈರೋಡ್ 20 ದಿನಗಳಿಂದ ಹೆಚ್ಚಿಗೆ ನಾವು ಮಾಡಿದ್ದೇವೆ. ಬಟ್ 1.5 ವರ್ಷದಿಂದ ಸತತವಾಗಿ ನಮ್ಮ ಟೀಮ್ ಅಲ್ಲೇ ಇರ್ತಾ ಇದೆ. ಅಲ್ಲೇ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲೇ ಟೀಮ್ ಉಳ್ಕೊಂಡು ಒಬ್ಬರು PSI ಅಥವಾ ಒಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸತತವಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೃಷ್ಟ ಈ 20 ದಿನದಲ್ಲಿ ಹೆಚ್ಚಿಗೆ ಮಾಹಿತಿ ಸಿಕ್ಕಿದೆ. ನಾವು ನಮ್ಮ ಇಷ್ಟು 1.5 ವರ್ಷ ಪಟ್ಟಿದ್ದ ಕಷ್ಟ ಇದ್ದಾರೆ. ಅವರು ಮೇಲೆ ಕೂದು ಹೆಲ್ಮೆಟ್ ಹಾಕೋದು ಬೈಕ್ ಡೀಟೇಲ್ಸ್ ಗೊತ್ತಾಗಿದೆ ನಮಗೆ. ಸೊ ಅವರೇ ಅಂತ ವಿ ಆರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಕರ್ನಾಟಕ ಪೊಲೀಸ್ ಟೀಮ್. ನಿಜವಾಗ್ಲೂ ನೀವು ಹೇಳಿದಂಗೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ದೇ ಆರ್ ವಾಂಟೆಡ್ ಇನ್ ತೆಲಂಗಾಣ, ಬಿಹಾರ್ ಆ್ಯಸ್ ವೆಲ್ ಆಸ್ UP. ಎಲ್ಲರೂ ಒಟ್ಟಿಗೆ ಅವರು ಪ್ರಯತ್ನ ಮಾಡ್ತಿದ್ರು, ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಅವ್ರಿಗಿಂತ ಹೆಚ್ಚಿಗೆ ನಾವು ಪ್ರಯತ್ನ ಮಾಡ್ತೀವಿ ಯಶಸ್ವಾಗಿ. ಈ ಆಪರೇಷನ್ ಕೇವಲ ಕರ್ನಾಟಕ ಪೊಲೀಸರಿಗೆ ಅಟ್ ನಮ್ಮ ಸೀನಿಯರ್ಗಳ ಡೈರೆಕ್ಷನಲ್ಲಿ ಆಗಿದೆ. 10 ನಿಮಿಷ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಅವರು ಕೃತ್ಯ ಮಾಡೋದಕ್ಕಿಂತ ಮುಂಚೆ ಒಂದು 4 ತಿಂಗಳ ಮುಂಚೆ ಒಂದ್ಸತಿ ಬೀದರ್ ಬಂದು ಹೋಗಿದ್ದಾರೆ. ಬೇಸಿಕಲ್ಲಿ ಅವರು ಹೈದರಾಬಾದಲ್ಲಿ ಏನೋ ಪ್ಲಾನ್ ಮಾಡಿದ್ರು. ಬಟ್ ಹೈದರಾಬಾದಲ್ಲಿ ಉಳ್ಕೊಂಡಿದ್ದಾಗ ಗಡಿ ಭಾಗ ಬೀದರಿಗೆ ಅಂತ ಅವರು ಸ್ಟಡಿ ಮಾಡಿದ್ರು. ಆರೋಪಿಗಳನ್ನ ಕರ್ಕೊಂಡು ಬರೋದೇ ನಮ್ಮ ಲಕ್ಷ್ಯ ಇತ್ತು. ಕರ್ಕೊಂಡು ಬಂದಿದ್ವಿ. ಸುಮಾರು ದರೋಡೆಯಾಗಿ 1.5 ವರ್ಷ ಆಗ್ತಿದ್ದರಿಂದ ಹಣ ಎಲ್ಲಿಟ್ಟಿದ್ದಾರೆ, ಹಣ ಯಾವ ರೀತಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಟ್ರಾನ್ಸಾಕ್ಷನ್ ಮಾಡಿ ರಿಕವರಿ ಮಾಡಬೇಕಾಗಿದೆ. Okay, sir. Thank you, sir.